ಕಬ್ಬಾಳಿಗೆ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಬ್ಬಾಲ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಬೆಳಗ್ಗೆಯಿಂದ ಮನೇಲಿ ಸುಮ್ಮನೆ ಕೂತಿದ್ವಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಅಂದ್ಕೊಂಡ್ವಿ ಬೆಳಗ್ಗೆನೇ ಹೋಗಿ ಎಲ್ಲ ನಾನ್ ವೆಜ್ ಎಲ್ಲ ಅಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ, ಬಟ್ ಆಗಲಿಲ್ಲ, ಲೇಟ್ ಆಗೋಯ್ತು. ಹಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ಬನ್ನಿ ಹೋಗೋಣ. ನಾವೆಲ್ಲರೂ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಮಲ್ಕೊಂಡಿದ್ದಾರೆ, ಅದಕ್ಕೆ ಒಂದು ಯಾಕೆ ನಾವು ಪ್ರ್ಯಾಂಕ್ ಮಾಡಬಾರ್ದು ಅಂತ, ಗಾಡಿ ಟಚ್ ಆಗೋಯ್ತು ಅಂತ ಹೇಳಿ ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ನೋಡೋಣ ಅದು ಸಕ್ಸಸ್ ಆಗ್ತಾ ಇದ್ದೀವಿ. ನೋಡಿ ಗೈಸ್ ಮಲ್ಕೊಂಡಿದ್ದಾರೆ. ಇವಾಗ ಪ್ಲ್ಯಾನ್ ಮಾಡ್ತೀವಿ. ಗಾಡಿ ಟಚ್ ಆಯಿತು. ಅದಕ್ಕೆ ಅಂದ್ರೆ ಮಾಡಿದ್ಯಾರು ವರ್ಷಿ ನಿಲ್ಸು ಒಂಚೂರು ಲೆಫ್ಟ್ ಅಲ್ಲಿ ನೋಡೋಣ ಏನಾಗಿದೆ ಅಂತ. ನೋಡ್ಬೇಕು ನಾನು ಹಿಂದೆ ಯಾರು ಬರ್ತಿರ್ತಾರೆ. ಏನ್ ನಿಂಗೇನು ಅಷ್ಟು ಗೊತ್ತಾಗಲ್ವಾ ಓಡಿಸ್ಬೇಕಾರೆ? ಅದಕ್ಕೆ ಹೇಳೋದು ನಿಂಗೆ ಸ್ವಲ್ಪ ಗಮನ ಇಟ್ಕೋ. ಕಣ್ಣು ಮುಚ್ಚಿದ್ದು ಪುಣ್ಯ ತಲೆಗೆ ಸ್ನಾನ ಮಾಡಕ್ಕೆ ನಿದ್ದೆ ಹೇಳಿದ್ದೆ. ನೀವು ಬ್ಲಾಗ್ ಅದು ಇದು ಅಂತ ಮಾತಾಡ್ಕೊಂಡ್ ಬರ್ತಾ ಇದ್ದೀರಾ. ಬ್ಲಾಗ್ ಮಾತಾಡೋದಕ್ಕೂ ನೀನ್ ನಿದ್ದೆ ಮಾಡೋದಕ್ಕೂ ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ, ನಾನೇನ್ ಮಾತಾಡ್ಲಿ? ಟಚ್ ಆಯ್ತು ನೋಡಿ ಗೈಸ್, ಗಾಡಿ ಟಚ್ ಮಾಡ್ಬಿಟ್ಟ ಇವನು. ಬರೀ ಯಾವಾಗ್ಲೂ ಹಿಂಗೆ ಮಾಡ್ತಾನೆ ಇವನು. ಅದೊಂದು ಕಲೆ. ಓ ಏನ್ ಟಚ್ ಮಾಡದ? ಕಲೆ ಗೈಸ್. ದುಡ್ಡು ಇವರು ತಾತ ಕೊಡ್ತಾರೆ. ನಮ್ಮ ತಾತ ಕೊಡ್ರೆ ಇಷ್ಟ. ಮೊನ್ನೆ ತಾನೇ ಎಲ್ಲ ರೆಡಿ ಮಾಡಿಸಿದಾಯ್ತು. ಮೊನ್ನೆ ತಾನೇ ಎಲ್ಲ ಗ್ಲಾಸ್ ಎಲ್ಲ ಇದಾಗಿ ಎಲ್ಲ ಚೇಂಜ್ ಮಾಡಿಸಿದಾಯ್ತು. ಇವಾಗ ತಿರ್ಗಾ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ. ಗ್ಲಾಸ್ ನಾನೇ ಓಡ್ತಿದ್ದೆ. ಗ್ಲಾಸ್ ಏನ್ ಮಾಡ್ತಿದ್ದೆ? ಗ್ಲಾಸ್ ಎಲ್ಲ ಮುಂದೆ ಬಂಪರ್ ಹೋದ್ರೆ ಯಾವಾಗ ಮಾಡಿಸಿದ್ದು? ಅದು ಗ್ಲಾಸ್ ಎಲ್ಲ ಮಾಡ್ತಿದ್ದೆ. ಕಾರ್ ಟಚ್ ಆಗಿದೆ ಅಂದ್ರೆ ಖುಷಿ ನಾನು ಬೈತಿರೋ ಖುಷಿ. ನೋಡು ನಕ್ಕೊಂಡು ಹೆಂಗ್ ಕೂತಿದ್ಯಾ? ನನ್ನ ಮಗಳು ಬೈತಿರಲ್ಲ, ನಾನು ಬೈತಿರೋ ಖುಷಿ. ಮಲ್ಗಿದ್ರು ಆ ಕಡೆಯಿಂದ ಟಚ್ ಅತ್ತನೇ ಪೇ ಮಾಡುತ್ತೆ. ಹೆಂಗ್ ಬರುತ್ತೆ ಗೊತ್ತಾ? ಅಲ್ಲ ಕಂಡ್ರೆ ಕಾರ್ ಬಂದ್ಕೊಂಡಿರೋದು ಏನ್ರಿ ತಪ್ಪು, ಓಡ್ಸೋ ಅಂತ ತಪ್ಪು ಅಂತ ಅಲ್ಲ, ನಿಮ್ಮ ಅಮ್ಮ ಮಲಗಿದ್ರೆ ಹಂಗಾಯ್ತು ಅಂತ. ಅಲ್ಲಿ ಕನ್ನಡಿ ಇರೋದಲ್ದಿರ ಏನು, ಅವ್ರ ಅಮ್ಮನ ಹತ್ರನೂ ಒಂದೆರಡು ಕನ್ನಡಿ ಇತ್ತಲ್ಲ, ಹುಷಾರ ನೋಡ್ಕೊಬೇಕಿತ್ತು ಅಂತ. ಅಲ್ಲ 4 ಕಣ್ಣಿತ್ತಲ್ಲಮ್ಮ, ನೀನ್ ಒಂಚೂರು ನೋಡ್ಬೇಕು ತಾನೆ. ಮತ್ತೆ ಕ್ಯಾಮ್ರಾ ಐತೆ, ಮಾತಾಡಲ್ಲ ಅದಕ್ಕೆ ಸೈಲೆಂಟ್ ಆಗಿರೋದು. ಅಲ್ಲ ಮಾಮೂಲಿ ಟೈಮ್ ಎಚ್ಚರಿಕೆ ಆಗ್ಲಿ, ಅದು ಬೇರೆ ಪ್ರಶ್ನೆ. ತಲೆಗೆ ಸ್ನಾನ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ ಅಂತೀಯಲ್ಲ? ಅಬ್ಸರ್ವ್ ಮಾಡ್ತಾರೆ ಅಂತ ಅವ್ನು ಧೈರ್ಯವಾಗಿದ್ದ. ಅಲ್ಲ ಅವನು ಆಂಟಿ ನಿದ್ದೆ ಮಾಡ್ತಾವ್ರು ನೋಡೋ, ನಿಮ್ಮ ಆಂಟಿ ಇನ್ನ ಎದ್ದೇ ಇಲ್ಲ ಅಂದಿದ್ದಕ್ಕೆ ಅವ್ನು ನೋಡಿದ್ದು. ಅವ್ನು ತಿರುಗಿ ನೋಡ್ದ, ಅವ್ನು ಬಂದಿಟ್ಟ. ಅದು ಅವನ್ಗಿರ್ಬೇಕು. ಯಾವ ಬುದ್ಧಿಲ್ಲ ಅವ್ನಿಗೆ ಹೇಳು. ಅಂದರೆ ಇವ್ನು ಓಡಿಸೋ ಒಂದು ತಪ್ಪಲ್ಲ, ಅವಂದೇ ತಪ್ಪು. ಅವನು ತಪ್ಪಿದೆ, ಅವನು ತಪ್ಪಿದೆ, ಕೇಳು. ಟಚ್ ಮಾಡ್ಬಿಟ್ಟು ಹೊಟ್ಟೋದ್ರೆ ಎಲ್ಲಿಂದ ನೋಡ್ತಾರೆ? ಹುಡ್ಕೊ ಹೋಗಿ
ಅಲ್ಲಿ ಯಾವತ್ತು ಅತ್ತೆ ಟೆನ್ಷನ್ 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 ಏನಕ್ಕೆ ಮಾಡ್ಕೊಳಲ್ಲ ಅವ್ರು ಮಾಡ್ಸಲ್ವಲ್ಲ ಅದಕ್ಕೆ ಟೆನ್ಷನ್ ಮಾಡ್ಕೊಳಲ್ಲ. ನೀನ್ ಮಾಡ್ಸಲ್ವಲ್ಲ ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳಲ್ಲ. ಮತ್ತೆ ವರ್ಷಕ್ಕೊಂದ್ಸಲಿ ಸರ್ವೀಸು ಈ ಥರ ಆದಾಗ ರೆಡಿ ಮಾಡ್ತಿದ್ದೀವಿ. ಅಯ್ಯೋ ಎಲ್ಲ ಬರ್ಕೊಂಡು ನನ್ನದಕ್ಕೆ ಬರ್ತಾರೆ ಅದು ಟೆನ್ಷನ್ ಆಗಿರುತ್ತೆ. ಬರೋದಲ್ಲ ಬಿಡು. ಎಲ್ಲಿಗೆ ಬರಲ್ಲ ಎಲ್ಲಿ ಅದೇ ಓಲ್ಡ್ ಡೈಲಾಗ್. ಅದೇ ಓಲ್ಡ್ ಡೈಲಾಗ್ ನಿಂದು. ಇನ್ನೊಂದ್ಸಲಿ ಹತ್ತಕ್ಕೆ ಕೇಳು. ಹೌದಾ? ಇನ್ನೊಂದ್ಸಲಿ ಮೇಡಮ್ ಹಂಗಾರೆ ಫಂಕ್ಷನ್ ಇಲ್ಲೇ ಐತೆ ಇಳಿಸ್ಲಾ? ಬಸ್ಸಲ್ಲಿ ಹೋಗ್ತೀಯಾ? ಅದಲ್ಲಪ್ಪು ಮೊಬೈಲಲ್ಲಿ ಸ್ಕ್ಯಾನ್ ಐತೆ. ಅಲ್ಲೋಗಿ ಗೂಗಲ್ ಪೇ ಫೋನ್ ಪೇ ಐತೆ, ಬೇಕಾದ್ರೆ ಸ್ಕ್ಯಾನ್ ಮಾಡ್ತೀನಿ ಹೋಗ್ತೀನಿ. ನೋಡ್ದ ಎಲ್ಲಿಗೆ ಬಂದೆ ನೀನು? ನೋಡಿ ಈ ಫ್ರೆಂಡ್ಸ್, ಜಾಗ ನನ್ಗೇನು ಹೊಸದ. ಏನಪ್ಪ ಚೆನ್ನಾಗಿ ಕಾಲ್ ಆರಾಮಾಗಿ ಕರ್ಕೊಂಡು ಹೋಗೋಣ ಅಂತಂದ್ರೆ ಇವ್ರು ಇಲ್ಲೇ ಐತೆ. ನಿಮ್ಮ ಅಪ್ಪನ ಕಮಲ ನಿಮ್ಮ ಅಪ್ಪಲ್ಲಿ ಬಾರಿ ಬರುತ್ತಪ್ಪ. ಅಂಕಲ್ ಇಷ್ಟು ದೂರ ಬರುತ್ತೆ. ಬರ್ತಾರೆ ಕಾಯ್ಕ ಕೂತ್ಕೊಳ್ಳಿ. ಫ್ರೀ ಬಸ್ ಐತೆ, ಬಸ್ ಹತ್ಕೊಂಡ್ ಟೆನ್ಷನ್ ಅಲ್ಲಿ ಕರ್ಕೊತೀನಿ. ಎತ್ಕೊಳಕಿಲ್ಲ, ಏನು ಎತ್ಕೊಳಕಿಲ್ಲ. ಕಳಿಸತ್ತೆ ಬೇಕಿದ್ರೆ ಇನ್ನ. ಬೇಕಾದ್ರೆ 100 ರೂಪಾಯಿ ಕಳಿಸ್ತೀನಿ ಬಂದ್ಬಿಡು. ಅಂಕಲ್ ಹಂಗೆಲ್ಲ ಹೊಡಿಯೋದ ಬಿಡಿ. ಅಲ್ಲ ನೋಡ್ದ ನೀನ್ ಹೆಂಗಿದ್ಯಾ? ಕಾರ್ ಐಟಾಗಿದ್ದಕ್ಕೂ ಇವಾಗ ನೀನ್ ಬರಲ್ಲ ಅನ್ನೋದಕ್ಕೂ ಏನ್ ಸಂಬಂಧ? ನನ್ನಿಂದ ತಾನೇ ಆಗ್ತಿರೋದು. ನೋಡಿ ಹಿಂಗ್ ಹೇಳಿದ್ರೆ ಹಿಂಗ್ ಅಂತಾರೆ, ನಾವ್ ಏನ್ ಮಾಡೋಣ? ಅಮ್ಮ ಅವನು ನೀನು ನಾನು ಏನ್ ಹೇಳ್ದೆ ಅಷ್ಟೇ, ಅಲ್ಲಿ ನೋಡು ಮಮ್ಮಿ ನಿದ್ದೆ ಮಾಡ್ತೈತೆ ಅಂದೆ. ಅವ್ನು ಹಿಂದೆ ಹಿಂಗ್ ತಿರುಗ್ದ, ಅವಾಗ ಗಾಡಿ ಬಂದ್ ಗುತ್ತು. ಅವ್ನ ಹ್ಯಾಂಡ್ ಟಚ್ ಮಾಡ್ಕೊಂಡು ಹೋದ. ಅಳ್ಬೇಡ. ಅಳ್ತಾ ಇದ್ದೀರಾ? ಅಯ್ಯೋ ಅಯ್ಯೋ ಅಳ್ತೆ ಅಳಬಾರ್ದು, ಮಕ್ಳಂಗೆಲ್ಲ ಅಳಬಾರ್ದು. ಅಪ್ಪನೇ ಮಾಡಿದೆಲ್ಲ. ಅಮ್ಮುಯಿಂದಾನೆ. ನಾನೇನ್ ಮಾಡಿದಿಲ್ಲ. ಇಲ್ಲ ನೀವು ಇಲ್ಲೇ ಕಣ್ಣೋಡ್ ಸಾಧ್ಯ ಸಮಾಧಾನ ಮಾಡು. ಹಳ್ಳಿ ಅಂತನ ಅಲ್ಲ, ಕೈ ಬಿಟ್ರೆ ಅಷ್ಟೇ ನಾನು. ಅಮ್ಮವ್ರ ಅತ್ತೆ ಸೆಕೆ ಅಂತೂ ಆಗ್ತಿದೆ. ನಾನು ಅಳಿಸ್ಲಿಲ್ಲ, ನೀವೆಲ್ಲರೂ ಅಳಿಸಿದ್ರು. ನೀವ್ ಗಾಡಿ ಟಚ್ ಮಾಡಿದ್ದೆ. ಇವಾಗ ನೆಕ್ಸ್ಟ್ ನಿನಗೆ ನಂದೇ ತಪ್ಪು. ತಪ್ಪು. ನಂದೇ ತಪ್ಪು ಬಿಡ್ರಿ. ನಾವ್ ನೋಡಿ ಅಂದಿದ್ದ ನೋಡು ಅಂದಿದ ತಕ್ಷಣ ನೀನ್ ನೋಡ್ಬಿಡ್ತೀಯಾ? ಹೌದಾ? ನೀನ್ ಡ್ರೈವರು ಕಂಡು ನಿಂದು ಮುಂದೆನೆ ಇರ್ಬೇಕು, ಅಕ್ಕಪಕ್ಕ ಗಾಡಿ ಓಡಿಸೋದ್ರ ಬಗ್ಗೆ ಇರ್ಬೇಕು. ಸರಿ ಆಯ್ತು. ಅದಂಗ್ ನೀನು ಹೋಟ್ಲು ನೋಡಕ್ರಿ ಅಲ್ಲೆಲ್ಲ ಹಂಗೆ ನೋಡ್ರಿ ಅಂತೀರ ನೋಡ್ರಿ, ಅವಾಗ ಹೇಳ್ತೀನಿ. ನಾನು ಹೋಟ್ಲು ನೋಡಕ್ಕಲ್ಲ ಇರೋದು, ಕಾರ್ ಓಡ್ಸಕ್ಕಿರೋದು ಅಂತ. ಹೋಟ್ಲು ನಾವೇ ನೋಡ್ತೀವಿ. ಅದೇ ಎಲ್ಲಿ ನೋಡ್ತೀನಿ ಅಲ್ಲಿ ನಿಲ್ಲಿಸ್ತೀನಿ. ಫಸ್ಟೇ ಹೇಳ್ಬೇಕು, ನಾನು ಲೆಫ್ಟಲ್ಲಿ ಇರ್ತೀನೋ ರೈಟಲ್ಲಿ ಇರ್ತೀನೋ ಫಸ್ಟೇ ಅಲ್ಲಿ ಎಲ್ಲರೂ ನೋಡ್ಬಿಟ್ಟು ಹೇಳ್ಬೇಕು ಮುಂಚೆ. ನಿಲ್ಸೋದು ಇಲ್ಲಾಂದ್ರೆ ಇಲ್ಲ. ಆ ಮುಂದೆ ಹೋಟ್ಲ್ ಐತೆ ನಿಲ್ಸು. ಹೇಳಿ ಎಲ್ಲ ಹೇಳ್ತೀಯಲ್ಲ ನೀನು, ಇಲ್ಲೇ ಇವಾಗ ನೀನೆ ಕರೆಕ್ಟ್ ಆಗಿ ಟೀ ಅಂಗಡಿ ಹತ್ರ ಟೀ ಅಂಗಡಿ ನೋಡಿ ಮಾಡದ್ ಮಾಡ್ತಾರೆ, ಎಷ್ಟು ಬಾಯ್ ಮಾಡ್ತಾರೆ ನಮ್ಮ ಮನೇಲಿ. ಓ ಕಾನ್ಪುರ್ ರೋಡ್ ಫಾಸ್ಟ್ ಆಗೈತಲ್ಲ, ಇದು ಬೈಪಾಸ್ ಐತೆಪ್ಪ ಒಂದು ರೋಡು. ಹೌದಾ? ಯಾಕೋ 45 ರೂಪಾಯಿ ತಾನೇ ಚೆನ್ನಾಗಿರೋ ರೋಡ್ ಕೊಡೋದಿಕ್ಕೇನು. ಏ ಆದ್ರೂ ಯಾಕೆ ಬಾ ಒಂದ್ಸಲ ಟ್ರೈ ಮಾಡೋಣ. ನಡಿ. 45 ರೂಪಾಯಿ ಮಂತ್ಯ. ಆದಿವಾಸಿ ಹೇಳೋದು ನೋಡು ಅಲ್ಲಿ. ಆದಿವಾಸಿ ಅಂಕಲ್ ಕೂದಲೆಲ್ಲ ಬಿಟ್ಕೊಂಡು ಗೊತ್ತಾಗ ನಂತರ ಬರುತ್ತೆ ನಿಮ್ಗೆ. ನೋಡಿ ಗೈಸ್, ಹಿಂಗೆ ಇವಾಗ ಅಂತೂ ಇಂತೂ ನಮ್ಗೆ 10,000 ರೂಪಾಯಿ ಟ್ಯಾಕ್ಸ್ ಹಾಕಿದ್ರು ತಿರ್ಗಾ. ಫ್ರೆಂಡ್ಸ್ 10,000 ಟ್ಯಾಕ್ಸ್ ಬಿಟ್ಟಾಗಿ ಅಲ್ಲಿ ನೋಡಿ ಹೊಸದಾಗಿ ಟೋಲ್ ಆಗಿದೆ ನಮ್ಮ ಕಾನಪುರ. ಯಾರಿಗೂ ಗೊತ್ತೇ ಇಲ್ಲ, ಇವನೇ ಹೇಳ್ತಾ ಇರೋದು. ವಿಜಯಪುರ ಎಲ್ಲ ಈ ರೋಡಲ್ಲ ರೋಡ್ ಕಳಿಸ್ತಾರಲ್ಲ ತೋರಿಸ್ತಾರಲ್ಲ ಐತೆ ಅಂತ. ನಮ್ಮಮ್ಮ ಅಳ್ತಿದ್ರು ಅಂತ ನಮ್ಮತ್ತೆ ಹೇಳ್ಬಿಟ್ರು. ನಮ್ಮತ್ತೆ ನೋಡಿ ಹೇಳ್ಬಿಟ್ರು ಗೈಸ್. ಸೊ ಪ್ರ್ಯಾಂಕ್ ಗಾನ್ ರಾಂಗ್ ಅವ್ರಿಗೆ ಗೊತ್ತಾಯ್ತು. ಬಟ್ ನಮ್ಮಮ್ಮ ಸೀರಿಯಸ್ ಆಗಿ ನಂಬಿದ್ರು. ಇನ್ಮೇಲೆ ಬರೋದೇ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟಿದ್ರು ನಮ್ಮಮ್ಮ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ.
ದೇವಸ್ಥಾನಕ್ಕೆ. ಅಲ್ಲಿ ಎಲ್ಲೋ ಆ ಕಡೆ ಪಾರ್ಕಿಂಗ್ ಎಲ್ಲ ಹಾಕಿ ಬಂದ್ವಿ. ನೋಡಿ ಬಿಸಿಲಿಲ್ಲ ಅಷ್ಟೇ. ಬಿಸಿಲಿದ್ದಿದ್ರೆ ನಡಿಲಿಕ್ಕೂ ಆಗ್ತಿರ್ಲಿಲ್ಲ. ಆ ಕಡೆ ಎಲ್ಲೋ ಪಾರ್ಕಿಂಗ್ ಹಾಕ್ಬಿಟ್ಟು ಈ ಕಡೆ ಬರ್ತಾರೆ. ಇಲ್ಲ ನೋಡಿ ಇನ್ನೊಬ್ರು ನಾನು ಇರು ಇಲ್ಲ ಅಲ್ಲೆಲ್ಲ ಹೋಗ್ತಾರೆ. ನಮ್ಮ ಪೂರ್ಣಿ ಕಾಲಿಡಿದ್ದಾನೆ, ಕಲ್ಲು 2 ಪೀಸಾಗಿ ಹೋಗೈತೆ. ಅದು ಇಲ್ಲ ಬ್ರೋ, ವಿಡಿಯೋ ಮಾಡಿದ್ರೆ ಪ್ರೂಫ್ ತೋರಿಸ್ತಿದ್ದೆ, ವಿಡಿಯೋ ಮಾಡ್ತಿರ್ಲಿಲ್ಲ. ಕಲ್ಲೇ ಹೊಡೆದೋಗಿದೆ ನೋಡಿ, ಹಿಂಗೆ ಕೂತಿದ್ದಾಳೆ ನೋಡಿ, ಪಕ್ಕ ಕಿಸಿತಾಳೆ. ಅವಳು ಏನಕ್ಕೆ ಕಿಸಿತಾವಳ ಗೊತ್ತಿಲ್ಲ, ಕಲ್ಲು ಹೊಡೆದೋಯ್ತು ಅದಕ್ಕೆ ಕಿಸಿತಾವಳ, ಇಲ್ಲ ಪೂರ್ಣಿಗೆ ಆಡ್ಕತ್ತವಳ. ನಮ್ಮ ಪೂರ್ಣಿ ಕಾಲಿಡಿದ್ದಾನೆ, ಕಲ್ಲು 2 ಪೀಸಾಗಿ ಹೋಗೈತೆ. ಅದು ಇಲ್ಲ ಬ್ರೋ, ವಿಡಿಯೋ ಮಾಡಿದ್ರೆ ಪ್ರೂಫ್ ತೋರಿಸ್ತಿದ್ದೆ, ವಿಡಿಯೋ ಮಾಡ್ತಿರ್ಲಿಲ್ಲ. ಕಲ್ಲೇ ಹೊಡೆದೋಗಿದೆ ನೋಡಿ, ಹಿಂಗೆ ಕೂತಿದ್ದಾಳೆ ನೋಡಿ, ಪಕ್ಕ ಕಿಸಿತಾಳೆ. ಅವಳು ಏನಕ್ಕೆ ಕಿಸಿತಾವಳ ಗೊತ್ತಿಲ್ಲ, ಕಲ್ಲು ಹೊಡೆದೋಯ್ತು ಅದಕ್ಕೆ ಕಿಸಿತಾವಳ, ಇಲ್ಲ ಪೂರ್ಣಿಗೆ ಆಡ್ಕತ್ತವಳ. ಬಾರೋ ಮುಂದೆ ಕಾರು ಗೈಸ್ ಇವಾಗ ನಾವು ಪ್ರಿಯಾನ್ ಬಿಟ್ಬಿಟ್ಟು ಹೋಗ್ತೀರಿ ನೋಡಿ ಗೈಸ್. ಪ್ರಿಯಾ ಅಂತೆ ಪೂರ್ಣಿ. ನಾನಕ್ ಪ್ರಿಯಾನೇ ಅವಳು ನೋಡಿ ಗೈಸ್. ಓಡು ಬರ್ತಾಳೆ ನೋಡಿ ಗೈಸ್. ಓಡ್ಬಾ ಮಕ್ಕದ ಮೇಲೆ ಹೊಡಿತಾಳೆ ಇದು. ತಗೊಳ್ರಿ ನಿಮ್ಮ ಸೊ ಎಸ್, ಹೀಗಿತ್ತು ಇವತ್ತಿನ ವ್ಲಾಗು. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಅಮ್ಮ ತುಂಬ ಬೇಜಾರಾದರು, ಬಟ್ ಓಕೆ, ಪ್ರ್ಯಾಂಕ್ಗೋಸ್ಕರ. ಥ್ಯಾಂಕ್ ಯು.